ನಿರಂತರವಾಗಿ ಹೋರಾಟ ಮಾಡಿ ಕರ್ನಾಟಕ ಸರ್ಕಾರದ ವಿವಿಧ 27 ಇಲಾಖೆನಲ್ಲಿ ಏನು ಡೈಲಿ ವೇಜಸ್ ಇದ್ರು ಅವರಿಗೆಲ್ಲ ನಾವು ಕ್ಷೇಮಾಭಿವೃದ್ಧಿ ವಿಧೇಯಕ ಅಂತೇಳಿ ಹೊಸ ಕಾನೂನು ಮಾಡಿ ಕಾಯಂ ಮಾಡಿಸಿದ್ವಿ. ಅವತ್ತು ಕಾಯಂ ಮಾಡುವಾಗ ರಾಜ್ಯ ಸರ್ಕಾರ ಏನು ಹೇಳಿತ್ತು, ಇವರು ಕೂಡ PWD ಜಿಲ್ಲಾ ಪಂಚಾಯತ್ ಮತ್ತೆ ಅರಣ್ಯ ಇಲಾಖೆ, ಗೌರ್ಮೆಂಟ್ ಪ್ರಿಂಟಿಂಗ್ ಪ್ರೆಸ್ಸು ಈ ಥರ ಎಲ್ಲ ಕಡೆ ಕೆಲಸ ಮಾಡುವಂಥ ನೌಕರರಿದ್ದಾರ, ಅವ್ರಿಗೇನು ಬೆನಿಫಿಟ್ ಕೊಡ್ತೀವೋ ಆ ಬೆನಿಫಿಟ್ಟು ದಟ್ ವಿಲ್ ಬಿ ಎಕ್ಸ್ಟೆಂಡೆಡ್ ಫಾರ್ ದೀಸ್ ಎಂಪ್ಲಾಯೀಸ್ ಆಲ್ಸೋ ಅಂತೇಳಿ ಅವ್ರ ಸರ್ಕಾರ ಹೇಳಿತ್ತು. ಅದನ್ನ ನಂಬಿ ನಮ್ಮವರೆಲ್ಲ ಆರ್ಡರ್ ತೊಗೊಂಡು ಕೆಲಸ ಮಾಡ್ತಾ ಇದ್ರು. ಅವತ್ತು ಕೂಡ ಮೊದಲಿನ ಅವಧಿನಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಇವರಿಗೆ ಬರೀ 75% HRA DA ಕೊಟ್ಟಿದ್ರು. ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಸುಧಾರಣೆ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಇದುವರೆಗೂ 100% ಮಾಡಿಲ್ಲ, 90% ಮಾತ್ರ ಮಾಡಿದಾರ. ಸೊ ಈ ತರ ಇವರಿಗೆ ಅನೇಕ ಸೌಲಭ್ಯದಿಂದ ವಂಚಿತರಾಗಿ ಮಾಡಿದಾರ. ನಾವು ಕಳೆದ ತಿಂಗಳು ಲಾಸ್ಟ್ ವೀಕ್ನಲ್ಲಿ ನಾವು ಮುಖ್ಯ ಕಾರ್ಯದರ್ಶಿ ಆದಂಥ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆದಂಥ ಶಾಲಿನಿ ರಜನೀಶ್ ಮೇಡಮ್ ಅವರಿಗೆ ಭೇಟಿಯಾಗಿ ನಾವು ಮನವಿ ಪತ್ರ ಕೊಟ್ಟಿದ್ವಿ. ಸಮಗ್ರವಾಗಿ ಚರ್ಚೆ ಮಾಡಿ ಅವ್ರಿಗೆ ಹೇಳಿದ್ವಿ. ನಾವು ಮನವಿ ಕೊಟ್ಟ ಮೇಲೆ ಅದಕ್ಕೆ DPRದವರು ಹಣಕಾಸು ಇಲಾಖೆ ಏನೇನೋ ಡಿಫ್ರೆಂಟ್ ಒಪಿನಿಯನ್ ಕೊಡೋದ್ರಿಂದ ಫೈಲ್ ಅಲ್ಲೇ ಇತ್ಯರ್ಥ ಆಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ತಾವು ಎಲ್ಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಒಂದು ಸಭೆ ಕರೀರಿ, ನಮಗೂ ಕೂಡ ಆಹ್ವಾನ ಮಾಡಿ, ನಮ್ಮ ಬೇಡಿಕೆ ಬಗ್ಗೆ ನಾವು ತಿಳುವಳಿಕೆ ಕೊಡ್ತೀವಿ ಅಂತ ಹೇಳಿದಾಗ ಮೇಡಮ್ ಅವರು ಒಪ್ಪಿ ಶೀಘ್ರದಲ್ಲಿ ಒಂದು ಸಭೆ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಲೆವೆಲ್ ಸಭೆ ಕರಿತೀವಿ, ನಿಮಗೂ ಕೂಡ ಆ ಸಭೆಗೆ ಆಹ್ವಾನ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ಪ್ರಮುಖ ಬೇಡಿಕೆ ಏನಂತಂದ್ರೆ, ಈ ಎಲ್ಲ ನೌಕರಿಗೆ ನಿವೃತ್ತಿ ಆದ್ಮೇಲೆ ಇವ್ರು ಯಾರಿಗೂ ಪೆನ್ಷನ್ ಇಲ್ಲ. ದೇ ಹ್ಯಾವ್ ನಾಟ್ ಬಿನ್ ಮೇಡ್ ಎಲಿಜಿಬಲ್ ಫಾರ್ ಪೆನ್ಷನ್. ಸೊ ಸರ್ಕಾರಿ ನೌಕರಿಗೆ ಪೆನ್ಷನ್ ಕೊಡ್ತಾರೆ. ಅದಕ್ಕೆ ನಮ್ಮ ಪ್ರಮುಖ ಬೇಡಿಕೆ ಏನಂತಂದ್ರೆ, OPS ನಲ್ಲಿ ಸರ್ಕಾರಿ ನೌಕರಿಗೆ ಯಾವ ತರ ಪೆನ್ಷನ್ ಕೊಡ್ತೀರಿ ಅದೇ ತರ ಈ ಎಲ್ಲ ನೌಕರಿಗೂ ಪೆನ್ಷನ್ ಕೊಡಬೇಕು ಅನ್ನೋದು ಪ್ರಮುಖ ಬೇಡಿಕೆ. ಇನ್ನೊಂದು, ಇವ್ರು ಯಾರಿಗೂ ಯಾವುದೇ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿಲ್ಲ. ಸರ್ಕಾರಿ ನೌಕರ ಆದ್ರೂ ಕೂಡ ಇವ್ರಿಗೆ ಇನ್ಶೂರೆನ್ಸ್ ವ್ಯಾಪ್ತಿಯಲ್ಲಿ ತಂದಿಲ್ಲ. ಮತ್ತೆ ಮೆಡಿಕಲ್ ರಿಎಂಬರ್ಸ್ಮೆಂಟು ಇಲ್ಲ. ಅಂದ್ರೆ ಅವ್ರು ಎಲ್ಲೋ ತೋರಿಸ್ಕೊಂಡು ಬಂದ್ಮೇಲೆ ಬಿಲ್ ಸಬ್ಮಿಟ್ ಮಾಡಿದ್ಮೇಲೆ ರಿಎಂಬರ್ಸ್ಮೆಂಟ್ ಫೆಸಿಲಿಟಿ ಇದೆ ಕೆಲವು ನೌಕರಿಗೆ, ಅದು ಕೂಡ ಕೊಟ್ಟಿಲ್ಲ. ಅದಕ್ಕೆ ಇವರಿಗೆ ಹೆಲ್ತ್ ಇನ್ಶೂರೆನ್ಸು ಅಥವಾ ಮೆಡಿಕಲ್ ರಿಎಂಬರ್ಸ್ಮೆಂಟ್ ಯಾವುದಾದ್ರೂ ಮಾಡಬೇಕು. ಮತ್ತೆ HRA DA ಇವರಿಗೆ 100% ಮಾಡಬೇಕು. ಮತ್ತೆ ಈ ನಮ್ಮ ನೌಕರಿಗೂ ಕೂಡ ಫೆಸ್ಟಿವಲ್ ಅಡ್ವಾನ್ಸ್ ಅವ್ರು ಕೊಡ್ತಾ ಇಲ್ಲ, ಅದು ಫೆಸ್ಟಿವಲ್ ಅಡ್ವಾನ್ಸು ಕೂಡ ಕೊಡಬೇಕು. ಮತ್ತೆ ಇವತ್ತು ಗಳಿಕೆ ರಜೆ, ಅದು ಸರ್ಕಾರಿ ನೌಕರಿಗೆ ಇರುವಂತ ಒಂದು ಸ್ವಾತಂತ್ರ್ಯ. ಅವರು ರಜೆ ದಿನದಲ್ಲಿ ಕೆಲಸ ಮಾಡಿದ್ಮೇಲೆ ಅದು ರಿಎಂಬರ್ಸ್ಮೆಂಟ್ ಮಾಡಿ ಸ್ಯಾಲ್ರಿ ಎಷ್ಟಾಗ್ತದೆ ಕ್ಯಾಲ್ಕುಲೇಷನ್ ಪರ್ ಡೇ ಅಷ್ಟು ಕೊಡ್ತಾರೆ. ಇವ್ರಿಗೆ ಅದನ್ನ ತಂದಿಲ್ಲ ಕಾರ್ಯರೂಪಕ್ಕೆ, ಅದು ತರಬೇಕು. ಈ ಪ್ರಮುಖ 5 ಬೇಡಿಕೆ ಇಟ್ಕೊಂಡು ನಾವು ಹೋರಾಟ ಮಾಡ್ಬೇಕಾಗ್ತದೆ ಅಂತೇಳಿ ಮುಖ್ಯ ಕಾರ್ಯದರ್ಶಿ ಅವ್ರಿಗೆ ಹೇಳಿದ್ವಿ. ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಈ ತಿಂಗಳ 31 ಮಾರ್ಚ್ ಒಳಗಡೆ ನೀವೇನಾದ್ರೂ 2026 ಒಳಗಡೆ ಇತ್ಯರ್ಥ ಮಾಡಿ, ಇಲ್ಲದೇ ಇದ್ರೆ ಏಪ್ರಿಲ್ 1st ವೀಕ್ನಲ್ಲಿ ನಾವು ಬೆಂಗಳೂರಿನಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಯ ನೌಕರರು ಸೇರಿ ಅನಿರ್ದಿಷ್ಟ ಹೋರಾಟ ನಾವು ಕೈಗೆತ್ತಿಕೊಡ್ಬೇಕಾಗ್ತದೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ನಾವು ನಿರಂತರ ಡಿಮಾಂಡ್ ಮಾಡ್ತಾ ಇದ್ದೀವಿ. ಅವ್ರು ಒಂದಿಲ್ಲ ಒಂದು ಕುಂಟು ನೆಪ ಹೇಳ್ತಾ ಇದ್ದಾರೆ. ಅದಕ್ಕೆ ದಿಸ್ ಇಸ್ ಅಲ್ಟಿಮೇಟ್. ನಾವು 31st ಮಾರ್ಚ್ ಅದ್ರ ಮೇಲೆ ನಾವು ಕಾಯಕ ತಯಾರಿಲ್ಲ, ಆಮೇಲೆ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಎಲ್ಲ ಇಲಾಖೆ 27 ಇಲಾಖೆ ಮತ್ತೆ ಎಲ್ಲಾ ಜಿಲ್ಲೆಯ ನೌಕರು ನಾವು ಸೇರಿದ್ವಿ. ನಾವು ಮೊದಲೆಲ್ಲ ನಾವು ಹೋರಾಟ ಮಾಡಿದಾಗ ಎಲ್ಲ 10,000 15,000 ಜನ ಸೇರಿದಂತ ಉದಾಹರಣೆ ಇವೆ. ನಾವು ಒಂದೊಂದು ವಾರ ಕೂತಿದ್ದೀವಿ. ಈಗ 5-6 ವರ್ಷದಿಂದ ಮಾಡಿಲ್ಲ. ಮತ್ತೆ ನಮಗೆ ಬೀದಿಗಿಳುವಂತ ಅವಕಾಶ ನೀವು ಕೊಡಬಾರ್ದು, ಬಹುಬೇಗ ಇತ್ಯರ್ಥ ಮಾಡ್ರಿ. ಮಾಡದೇ ಇದ್ರೆ ನೀವು ಹೋರಾಟ ಫೇಸ್ ಮಾಡ್ಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.